ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು 1500ಕ್ಕಿಂತ ಹೆಚ್ಚು ಪ್ರಶ್ನೋತ್ತರಗಳನ್ನು ಬಿಡಿಸುವಂತಹ ಒಂದು ಮಹಾನ್ ಎಪಿಸೋಡ್ಗಳ ಗುಚ್ಛವನ್ನು ನಿಮ್ಮ ಮುಂದೆ ತಂದಿಟ್ಟಿದ್ದೀವಿ. ಪ್ರತಿ ಕಾರ್ಬನ್ನ ಮಧ್ಯೆ 4 ಬಂಧಗಳು ಇರಲೇಬೇಕು. 4 ಬಂಧಗಳು ಇರಲೇಬೇಕು. ಈ ಕಾರ್ಬನ್ನಲ್ಲಿ 3 ಬಂಧಗಳಿವೆ. ಇದೊಂದು ದ್ವಿಬಂಧ ಮಾಡಿಬಿಡೋಣಂತೆ. ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 10ನೇ ತರಗತಿಯ ವಿಜ್ಞಾನ ಪಾಠ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಂತಕ್ಕಂತಹ ಅಧ್ಯಾಯದ LBA ಪ್ರಶ್ನೋತ್ತರ ಸರಣಿಗಳನ್ನು ನೋಡ್ಕೊತ ಹೋಗೋಣಂತೆ. ಅದ್ಭುತವಾದಂತಹ ಪಾಠ ಇದು. ಈ ಪಾಠವನ್ನು ನಾನು ಸಂಪೂರ್ಣವಾಗಿ ವಿಡಿಯೋ ರೂಪದಲ್ಲಿ ತರ್ಜುಮೆ ಮಾಡಿದ್ದೀನಿ. ಅದು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗ್ತದೆ. ಓಕೆ, ಈ ಪಾಠದಲ್ಲಿ ಏನೇನು ಕಂಡುಬರ್ತವೆ? ಕಾರ್ಬನ್ನಿನ ಬಂಧ, ಕಾರ್ಬನ್ನ ಪರಿವರ್ತನೆಯ ಸ್ವಭಾವ, ಸರಪಳಿಗಳು, ಉಂಗುರ ರಚನೆ, ಕ್ರಿಯಾಗುಂಪು, ಅನುರೂಪ ಶ್ರೇಣಿಗಳು, ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸುವ ಪದ್ಧತಿ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಒಟ್ಟಾರೆಯಾಗಿ ಇಲ್ಲಿ ಸುಲಭದ ಅಂಕಗಳು 26, ಸಾಧಾರಣ ಅಂಕಗಳು 55, ಕಠಿಣ ಅಂಕಗಳು 26. ಒಟ್ಟಾರೆಯಾಗಿ ಪ್ರಶ್ನೆಗಳು 29, 39, 45, 55, 64 ಪ್ರಶ್ನೆಗಳು ಈ ಪಾಠದಲ್ಲಿದ್ದಾವೆ. ಮೊದಲನೇದಾಗಿ ನಾವು MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ನೋಡ್ಕೊತ ಹೋಗೋಣಂತೆ. ಪ್ರಶ್ನೆಗಳನ್ನು ನೋಡ್ಕೊತ ಹೋಗೋಣ. 1ನೆಯ ಪ್ರಶ್ನೆ, ಕಾರ್ಬನ್ನ ಪರಮಾಣು ತನ್ನ ಹೊರಕವಚದಲ್ಲಿ ಹೊಂದಿರುವ ವೇಲೆನ್ಸಿ ಎಲೆಕ್ಟ್ರಾನುಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ವೇಲೆನ್ಸಿ ಎಲೆಕ್ಟ್ರಾನುಗಳ ಸಂಖ್ಯೆಯನ್ನು ಕಂಡುಹಿಡಬೇಕು ಅಂತಂದರೆ ಅದರ ಅತ್ಯಂತ ಹೊರಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿವೆ ಅದನ್ನು ನಾವು ನೋಡ್ಕೊತ ಹೋಗಬೇಕಾಗ್ತದೆ. ಕಾರ್ಬನ್ 6ನೆಯ ಧಾತು, ಹಾಗಾಗಿ 1ನೇ ಕವಚದಲ್ಲಿ 2 ಎಲೆಕ್ಟ್ರಾನುಗಳು, 2ನೇ ಕವಚದಲ್ಲಿ ಒಟ್ಟಾರೆಯಾಗಿ 8 ಎಲೆಕ್ಟ್ರಾನ್ಗಳು ಇರಬೇಕು. ಆದರೆ 2 ಎಲೆಕ್ಟ್ರಾನ್ ಹೋದರೆ 2s2 2p2 ಅಂತ ಬರ್ತದೆ. ಅಂದರೆ 2ನೇ ಕವಚದಲ್ಲಿ 4 ಎಲೆಕ್ಟ್ರಾನ್ಗಳು ನಿಮಗೆ ಕಂಡು ಬರ್ತವೆ. ಅಂತಂದರೆ ಕಾರ್ಬನ್ 1ನೇ ಕವಚ 2 ಎಲೆಕ್ಟ್ರಾನ್ಗಳು, ಅತ್ಯಂತ ಹೊರ ಕವಚದಲ್ಲಿ 4 ಎಲೆಕ್ಟ್ರಾನ್ಗಳು ಕಂಡು ಬರ್ತವೆ. ಹಾಗಾಗಿ ಈ ಕಾರ್ಬನ್ನಿನ ವೇಲೆನ್ಸಿ 4 ಅಂತ ನಾವು ಹೇಳ್ತೀವಿ. ಕಾರ್ಬನ್ ವೇಲೆನ್ಸಿ ಎಷ್ಟು ರೀ? 4. ಕಾರ್ಬನ್ ವೇಲೆನ್ಸಿ 4 ಅಂತ ನಾವು ಬರಿಬೋದು. ಮುಂದಿನ ಪ್ರಶ್ನೆ, 2ನೇ ಪ್ರಶ್ನೆ, ದ್ವಿಬಂಧ ಏರ್ಪಡುವುದರಿಂದ ಉಂಟಾಗುವ ದ್ವಿಪರಮಾಣೀಯ ಅಣು ಯಾವುದು? ದ್ವಿಬಂಧ ಉಂಟಾಗಬೇಕು ಅಂತೆ. ಕ್ಲೋರಿನ್ನಲ್ಲಿ ಏಕಬಂಧ ಉಂಟಾಗ್ತದೆ, ಆಕ್ಸಿಜನ್ನಲ್ಲಿ ಹೌದು ದ್ವಿಬಂಧ ಉಂಟಾಗ್ತದೆ, ನೈಟ್ರೋಜನ್ನಲ್ಲಿ ತ್ರಿಬಂಧ ಉಂಟಾಗ್ತದೆ, ಅಮೋನಿಯಾ NH3 ಅಂತ ಹೇಳ್ತೀವಿ ನಾವು, ಅಲ್ಲಿ ಏಕಬಂಧಗಳು ನಿಮಗೆ ಕಂಡು ಬರ್ತವೆ. ಹಾಗಾಗಿ ಉತ್ತರ ಆಕ್ಸಿಜನ್ ಅಂತ ನಾವು ಹೇಳ್ಬೋದು. ಜೈವಿಕ ಅನಿಲದ ಪ್ರಧಾನ ಘಟಕ ಯಾವುದು ಅಂತ ಕೇಳ್ತಾರೆ. ಜೈವಿಕ ಅನಿಲದ ಪ್ರಧಾನ ಘಟಕ ಪ್ರೋಪೇನ್, ಬ್ಯೂಟೇನ್, ಮೀಥೇನ್, ಈಥೇನ್ ಅಂತ ನಾವು ಹೇಳ್ತೀವಿ. ಓಕೆ, ಇವುಗಳಲ್ಲಿ ಸರಿಯಾದ ಉತ್ತರ ಜೈವಿಕ ಅನಿಲ ಅಂತಂದರೆ ನೈಸರ್ಗಿಕ ಅನಿಲ ಅಂತ ನಾವು ಹೇಳ್ತೀವಿ. LPG ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಹೇಳ್ತೀವಿ. ಅದರೊಳಗಡೆ ಯಾವ ಅನಿಲ ಇರ್ತದೆ ಅಂಥೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. 4ನೆಯ ಪ್ರಶ್ನೆ, ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡುತ್ತದೆ. ಕಾರ್ಬನ್ನ ಈ ಅನನ್ಯ ಗುಣವನ್ನು ನಾವೇನಂತ ಕರಿತೀವಿ? ಕೆಟನೀಕರಣ ಅಂತ ಕರಿತೀವಿ. ಸಾಬೂನೀಕರಣ ಅಲ್ಲ, ಹೈಡ್ರೋಜನೀಕರಣ ಕೂಡ ಅಲ್ಲ, ಎಸ್ಟರೀಕರಣ ಕೂಡ ಅಲ್ಲ. ಉತ್ತರ ಕೆಟನೀಕರಣ ಅಂತ ಆಯಿತು. ಕಾರ್ಬನ್ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಕಂಡುಬರುವ ಅಪರ್ಯಾಪ್ತ ಸಂಯುಕ್ತ ಯಾವುದು? ಅಪರ್ಯಾಪ್ತ ಸಂಯುಕ್ತ ದ್ವಿಬಂಧ ಅಂತ ಬಂದಾಗ ಅದನ್ನು ಅಲ್ಕೀನ್ ಅಂತ ಹೇಳ್ತೀವಿ. ಏಕಬಂಧ ಅಲ್ಕೇನ್, ದ್ವಿಬಂಧ ಅಲ್ಕಿನ್, ತ್ರಿಬಂಧ ಅಲ್ಕೈನ್ ಅಂತ ನಾವು ಹೇಳ್ತೀವಿ. ಹಾಗಾಗಿ ಅಲ್ಕೀನ್ನ ಒಂದು ಗುಂಪನ್ನು ನಾವು ಹುಡುಕಬೇಕು. ಅಲ್ಕಿನ್ನ ಗುಂಪು ಇದು ಮೀಥೇನ್, ಅಲ್ಕೇನ್ ಗುಂಪು, ಅಲ್ಕೇನ್ ಗುಂಪು ಅದು ಅಲ್ಕೈನ್ ಗುಂಪು, ಅಲ್ಕೀನ್ ಗುಂಪು ಈಥೀನ್. ಸರಿಯಾದ ಉತ್ತರ ಈಥೀನ್. ಈಥೀನ್ನಲ್ಲಿ ದ್ವಿಬಂಧ ಕಂಡುಬರುತ್ತವೆ. 6ನೆಯ ಪ್ರಶ್ನೆ, ಹ್ಯಾಲೋ ಅಲ್ಕೈನ್ಗಳಲ್ಲಿ ಕಂಡುಬರುವ ಕ್ರಿಯಾ ಗುಂಪು ಯಾವುದು? ಹ್ಯಾಲೋ ಅಲ್ಕೈನ್ಗಳಂತ ಹೇಳ್ತೀವಿ. ಹ್ಯಾಲೋಜನ್ಗಳು ಅಂತಂದರೆ ಕ್ಲೋರಿನ್, ಫ್ಲೋರಿನ್, ಬ್ರೋಮಿನ್, ಅಯೋಡಿನ್, ಇವುಗಳು ಹ್ಯಾಲೋ ಅಲ್ಕೇನ್ಗಳು ಅಂತ ನಮಗೆ ಗೊತ್ತಿದೆ. ಹಾಗಾಗಿ ಉತ್ತರ ಇದರಲ್ಲಿನೇ ಇರಬೇಕು, ಕ್ಲೋರಿನ್ ಅಥವಾ ಬ್ರೋಮಿನ್. ಇದು ಸರಿಯಾದ ಉತ್ತರ. OH ಇದ್ರೆ ಆಲ್ಕೋಹಾಲ್ ಅಂತ ಹೇಳ್ತೀವಿ, CHO ಆಲ್ಡಿಹೈಡ್ ಆಲ್ ಅಂತ ಹೇಳ್ತೀವಿ, COOH ಇದ್ರೆ ಅದನ್ನು ಕಾರ್ಬಾಕ್ಸಿಲಿಕ್ ಆಮ್ಲ, ಓಯಿಕ್ ಆಮ್ಲ ಅಂತ ಕರಿತೀವಿ. 7ನೇ ಪ್ರಶ್ನೆ, ಪ್ರೊಪೆನ್ಯಾಲ್ನ ರಚನಾ ಸೂತ್ರ. ಪ್ರೊಪೆನ್ಯಾಲ್ ಆಲ್ ಅಂತ ಬಂದಿದೆ.
ಆಲ್ ಅಂತಂದರೆ CHO ಗುಂಪು ಇರಬೇಕು. ಪ್ರೋಪ್ ಅಂತಂದರೆ ಕಾರ್ಬನ್ 3 ಇರಬೇಕು. ಕಾರ್ಬನ್ 3 ಎಲ್ಲಿದ್ದಾವೆ ಅದನ್ನು ನೋಡ್ಕೊತ ಹೋಗಿ. ಕಾರ್ಬನ್ 3 ಕಾರ್ಬನ್ 3 ಕಾರ್ಬನ್ 3 ಕಾರ್ಬನ್ 3 ಎಲ್ಲ ಕಡೆಗೂ ಕೂಡ ಕಾರ್ಬನ್ 3 ಇದ್ದಾವೆ. ಆದರೆ ಇಲ್ಲಿ COOH ಇದೆ ನೋಡಿ, COOH ಇದೆ. ಹಾಗಾಗಿ ಇದು ಪ್ರೊಪೆನಾಯಿಕ್ ಆಮ್ಲ ಆಗ್ತದೆ. ಇದು ಪ್ರೊಪೆನಾಯಿಕ್ ಆಮ್ಲ ಆಗ್ತದೆ. ಅವ್ರು ಕೇಳ್ತಾ ಇರೋದು ಪ್ರೊಪೆನಾಲ್ ಅಂತ ಕೇಳ್ತದೆ. ಇದು ತಪ್ಪು ಉತ್ತರ. ಇಲ್ಲಿ CH3 CO CH3 CO ಇದೆ, C ಸಿಂಗಲ್ ಬಾಂಡ್ O ಇದ್ರೆ ಇದಕ್ಕೆ ನಾವು ಓನ್ ಅಂತ ಹೇಳ್ತೀವಿ. ಪ್ರೊಪೆನೋನ್, ಇದು ಪ್ರೊಪೆನೋನ್. ಓಕೆ, ಇದು ನೋಡಿ, ಇದನ್ನು ನೋಡೋಂತೆ ಕಾರ್ಬನ್ 3 ಇದೆ, OH ಇದೆ. ಕಾರ್ಬನ್ 3 OH ಇದ್ರೆ ಅದಕ್ಕೆ ಆಲ್ಕೋಹಾಲ್ ಅಂತ ಕರಿತೀವಿ, ಪ್ರೊಪೆನಾಲ್ ಅಂತ ಕರಿತೀವಿ. ಇದು ಪ್ರೊಪೆನಾಲ್, ಇದು ಪ್ರೊಪೆನಾಯಿಕ್ ಆಮ್ಲ, ಇದು ಪ್ರೊಪೆನೋನ್, ಇದು ಪ್ರೊಪೆನಾಲ್. CHO ಗುಂಪಿದ್ರೆ ಪ್ರೊಪೆನಾಲ್ ಅಂತ ನಾವು ಹೇಳಬೇಕು. 8ನೆಯ ಪ್ರಶ್ನೆ, ಈ ಸಂಯುಕ್ತದ ಹೆಸರನ್ನು ತಿಳಿಸಿ ಅಂತ ಹೇಳಿದರೆ C ಡಬಲ್ ಬಾಂಡ್ O ಇದೆ. ಅಂದರೆ ಇದೇನು C ಡಬಲ್ ಬಾಂಡ್ O ಇದ್ದರೆ ಅದನ್ನು ಕೀಟೋನ್ ಅಂತ ಕರಿತೀವಿ, ಓನ್ ಅನ್ಬೇಕು. ಕಾರ್ಬನ್ 3 ಇದೆ, ಕಾರ್ಬನ್ 3 ಇದ್ರೆ ಪ್ರೋಪ್ ಅನ್ಬೇಕು, ಆಮೇಲೆ ಓನ್ ಅನ್ಬೇಕು. ಇದು ಬಿಟ್ಟರೆ ಉಳಿದಿವೆಲ್ಲ ಸಿಂಗಲ್ ಬಾಂಡೇ ಇದ್ದಾವೆ. ಇಲ್ಲಿ ಡಬಲ್ ಬಾಂಡ್ ಬಿಟ್ಟರೆ ಉಳಿದಿವೆಲ್ಲ ಸಿಂಗಲ್ ಬಾಂಡ್ ಇದಾವಲ್ಲ, ಹಾಗಾಗಿ ಏನ್, ಏಕಬಂಧ. ಏನ್ ಕ್ರಿಯಾ ಗುಂಪಿನ ಬಂಧವನ್ನು ಹಿಡಿಬಾರ್ದು, ಉಳಿದ ಬಂಧಗಳನ್ನು ನೋಡಬೇಕು. ಉಳಿದ ಬಂಧಗಳು ಏನದವ್ರಿ, ಏಕಬಂಧಗಳಿದ್ದಾವೆ. ಹಾಗಾಗಿ ನಾವೇನಂತ ಹೇಳಬೇಕು, ಪ್ರೋಪ್ ಏನ್ ಓನ್, ಪ್ರೊಪೆನೋನ್ ಅಂತ ಹೇಳಬೇಕು. ಪ್ರೊಪೆನೋನ್ ಇಲ್ಲಿ ಕಾಣ್ತು ನೋಡ್ರಿ, ಎ ಸರಿಯಾದ ಉತ್ತರ. ಒಂದು ಬೆನ್ಸಿನ್ ಅಣುವಿನ ರಚನೆಯಲ್ಲಿರುವ ಏಕಬಂಧಗಳು ಮತ್ತು ದ್ವಿಬಂಧಗಳ ಸಂಖ್ಯೆಗಳನ್ನು ಕ್ರಮವಾಗಿ ತಿಳಿಸಿ ಅಂತ ಹೇಳ್ತಾರೆ. ಬೆನ್ಸಿನ್ ಅಂತಂದರೆ ನಿಮಗೆ ಗೊತ್ತಿದೆ C6H6. C6H6 ಅಂದರೆ ಬೆನ್ಸಿನ್. ಬೆನ್ಸಿನ್ ಕಾರ್ಬನ್ ಎಷ್ಟಿದಾವ್ರಿ, ಕಾರ್ಬನ್ 1, ಕಾರ್ಬನ್ 2, ಕಾರ್ಬನ್ 3, ಕಾರ್ಬನ್ 4, ಕಾರ್ಬನ್ 5, ಕಾರ್ಬನ್ 6. 6 ಕಾರ್ಬನ್ಗಳಿದ್ದಾವೆ. ಹೈಡ್ರೋಜನ್ಗಳು ಎಷ್ಟಿದ್ದಾವೆ, 6 ಹೈಡ್ರೋಜನ್ಗಳಿದ್ದಾವೆ. ಹಾಗಾಗಿ ನಾವು 6 ಹೈಡ್ರೋಜನ್ಗಳನ್ನು ಕೊಟ್ವಿ ಅಂತಂದರೆ ನಮಗೆ ಪ್ರತಿ ಕಾರ್ಬನ್ನ ಮಧ್ಯೆ 4 ಬಂಧಗಳು ಇರಲೇಬೇಕು. 4 ಬಂಧಗಳು ಇರಲೇಬೇಕು. ಈ ಕಾರ್ಬನ್ನಲ್ಲಿ 3 ಬಂಧಗಳಿವೆ. ಇದೊಂದು ದ್ವಿಬಂಧ ಮಾಡಿಬಿಡೋಣಂತೆ. ಆವಾಗ ಈ ಕಾರ್ಬನ್ನ ಸುತ್ತ 4 ಬಂಧ ಆಗ್ತದೆ, ಈ ಕಾರ್ಬನ್ನ ಸುತ್ತನೂ 4 ಬಂಧ ಆಗ್ತದೆ. ಬಟ್ ಈ ಕಾರ್ಬನ್ನ ಸುತ್ತ 4 ಬಂಧ ಆಗಂಗಿಲ್ಲ. ಇಲ್ಲಿ ನಾನು ಡಬಲ್ ಬಾಂಡ್ ಹಾಕ್ತೀನಿ, ಆವಾಗ ಇದು 4 ಬಂಧಗಳಾದವು. ಆಮೇಲೆ ಈ ಕಾರ್ಬನ್ ಇಲ್ಲೂ ಕೂಡ 4 ಬಂಧಗಳಾದವು. ಈ ಕಾರ್ಬನ್ನಲ್ಲಿ ನಾನು ಇಲ್ಲಿ ಏನಾಗ್ತೀನಿ, ಡಬಲ್ ಬಾಂಡ್ ಹಾಕ್ತೀನಿ, ಇಲ್ಲೂ 4 ಬಂಧಗಳು, ಇಲ್ಲೂ 4 ಬಂಧಗಳು ನಿಮಗೆ ಕಂಡು ಬರ್ತವೆ. ಹಾಗಾಗಿ ಇಲ್ಲಿ ಅವ್ರ ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ, ಇದು ಬೆನ್ಸಿನ್ನ ರಚನೆ ಆಯಿತು. ಪ್ರಶ್ನೆ ಕೇಳಿದ್ದು ಬೆನ್ಸಿನ್ ಅಣುವಿನ ರಚನೆಯಲ್ಲಿರುವ ಏಕಬಂಧ ಮತ್ತು ದ್ವಿಬಂಧಗಳು ಕ್ರಮವಾಗಿ ಅಂತ ಹೇಳ್ತಾರೆ. ಏಕಬಂಧ ಎಷ್ಟಿದ್ದಾವೆ, 1 2 3 4 5 6 7 8 9. ಏಕಬಂಧ 9, ದ್ವಿಬಂಧ 3. 9,3 ಸರಿಯಾದ ಉತ್ತರ ಆಗ್ತದೆ. 9,3 ಎಲ್ಲಿದೆ ನೋಡಿ, 9,3 ಬಿ ಅಂತ ಇದೆ. ಸೈಕ್ಲೋಹೆಕ್ಸೇನ್ ಅಣು ರಚನೆಯಲ್ಲಿರುವ ಏಕಬಂಧಗಳ ಸಂಖ್ಯೆ ಎಷ್ಟು? ಸೈಕ್ಲೋಹೆಕ್ಸೇನ್ ಅಂತಂದರೆ C6H12. ಸೈಕ್ಲೋಹೆಕ್ಸೇನ್ ಅಂತಂದ್ರೆ ಏನ್ರಿ, C6H12 ಅಂತ ನಾವು ಹೇಳ್ತೀವಿ. ಕಾರ್ಬನ್ 6 1 2 3 4 5 6. ಓಕೆ, ಕಾರ್ಬನ್ 6, ಹೈಡ್ರೋಜನ್ 12 1 2 3 4 5 6 7 8 9 10 11 12 12 ಹೈಡ್ರೋಜನ್. ಏಕಬಂಧಗಳು ಎಷ್ಟಾದವು, ಇಲ್ಲಿ 12 ಏಕಬಂಧಗಳು ಪ್ಲಸ್ ಇಲ್ಲಿ 6 ಏಕಬಂಧಗಳು. 12 + 6 18 ಏಕಬಂಧಗಳು ನಿಮಗೆ ಸೈಕ್ಲೋಹೆಕ್ಸೇನ್ನಲ್ಲಿ ಕಂಡುಬರುತ್ತವೆ. ಬಿ ಸರಿಯಾದ ಉತ್ತರ. ಆಲ್ಕೀನ್ನ 5ನೇ ಸದಸ್ಯನ ಅಣುವಿನಲ್ಲಿರುವ ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಆಲ್ಕೀನ್ನ 5ನೇ ಸದಸ್ಯ ಅಂತೆ. ಆಲ್ಕೀನಿನ 5ನೇ ಸದಸ್ಯ ಅವ್ರು ಕೇಳ್ತಾ ಇರೋದು. ಆಲ್ಕೀನ್ 5ನೇ ಸದಸ್ಯ ಅಂತಂದ್ರೆ N = 5 ಅಂದಂಗೆ. ಆಲ್ಕೀನ್ ಸೂತ್ರ CnH2n. CnH2n ಆಲ್ಕೀನ್ ಸೂತ್ರ. ಕಾರ್ಬನ್ Cn ಇದ್ರಲ್ಲಿ 5 ಹಾಕ್ರಿ, H 5 2s 10. N ಇದ್ರಲ್ಲಿ 5 ಹಾಕಿದಾಗ 10 ಅಂತ ಬಂತು. ಕಾರ್ಬನ್ 5, ಹೈಡ್ರೋಜನ್ 10 ಸರಿಯಾದ ಉತ್ತರ. ಕಾರ್ಬನ್ 5, ಹೈಡ್ರೋಜನ್ 10. ಕಾರ್ಬನ್ ಮತ್ತು ಹೈಡ್ರೋಜನ್ 5 ಮತ್ತು 10 ಎ ಸರಿಯಾದ ಉತ್ತರ.
ಸೈಕ್ಲೋಹೆಕ್ಸೇನ್ ಮತ್ತು ಹೆಕ್ಸೀನ್ಗಳ ಅಣುಸೂತ್ರ ಅಂತ ಕೇಳ್ತಾ ಇದ್ದಾರೆ. ಸೈಕ್ಲೋಹೆಕ್ಸೇನ್ ಅಣುಸೂತ್ರ ಒಂದೇ, ಹೆಕ್ಸೀನ್ ಅಣುಸೂತ್ರನೂ ಒಂದೇ, CnH2n. ಹಾಗಾಗಿ C6H12 ಸರಿಯಾದ ಉತ್ತರ, C6H12. ಅನುರೂಪ ಶ್ರೇಣಿಗಳ ಎರಡು ಕ್ರಮಾನುಗತ ಸಂಯುಕ್ತಗಳ ಅಣುಸೂತ್ರಗಳಲ್ಲಿ ಕಂಡುಬರುವ ವ್ಯತ್ಯಾಸ ನಿಮ್ಗೆ ಗೊತ್ತಿದೆ. ಅನುರೂಪ ಶ್ರೇಣಿಗಳು ಅಂತಂದ್ರೆ ಯಾವ್ಯಾವ ಅಂತ ಹೇಳಿಕೆ, ಉದಾಹರಣೆಗೆ ಅನುರೂಪ ಶ್ರೇಣಿಗಳು ಕೊಡಬೇಕು ಅಂತಂದರೆ C2H5OH ಇದು ಇಥೆನಾಲ್, C3H7OH ಪ್ರೊಪೆನಾಲ್, C4H9OH ಬ್ಯೂಟೆನಾಲ್. ಇಲ್ಲಿ ಕಾರ್ಬನ್ ಎಷ್ಟು ಹೆಚ್ಚಾಗ್ತಾ ಇದೆ? ಕಾರ್ಬನ್ 1 ಹೆಚ್ಚಾಗ್ತದೆ. ಹೈಡ್ರೋಜನ್ ಎಷ್ಟು ಹೆಚ್ಚಾಗ್ತಾ ಇದ್ದಾವೆ? ಹೈಡ್ರೋಜನ್ 2 ಹೆಚ್ಚಾಗ್ತಾ ಇದ್ದಾವೆ. ಅಂತಂದರೆ ಪ್ರತಿ ಗುಂಪಿನಿಂದ ಇನ್ನೊಂದು ಅನುಕ್ರಮ ಗುಂಪಿನ ನಡುವೆ ಇರತಕ್ಕಂಥ ವ್ಯತ್ಯಾಸ ಎಷ್ಟು? 1 ಕಾರ್ಬನ್ ಮತ್ತು 2 ಹೈಡ್ರೋಜನ್ ಪರಮಾಣುಗಳ ವ್ಯತ್ಯಾಸ ನಿಮಗೆ ಕಂಡು ಬರ್ತದೆ. 1 ಕಾರ್ಬನ್ ಮತ್ತು 2 ಹೈಡ್ರೋಜನ್, CH2, 1 ಕಾರ್ಬನ್ 2 ಹೈಡ್ರೋಜನ್. 14ನೇ ಪ್ರಶ್ನೆ, ಇವುಗಳಲ್ಲಿ ಅನುರೂಪ ಶ್ರೇಣಿಗಳಲ್ಲಿರುವ ಸಂಯುಕ್ತಗಳ ಗುಂಪು ಯಾವುದು? ಅನುರೂಪ ಶ್ರೇಣಿ ಇದೆ. ಕಾರ್ಬನ್ ಒಂದೊಂದು ವ್ಯತ್ಯಾಸ ಇರೋದು ಹುಡುಕ್ರಿ, ಹೈಡ್ರೋಜನ್ 2 ವ್ಯತ್ಯಾಸ ಇರಬೇಕು. ಕಾರ್ಬನ್ 1 ವ್ಯತ್ಯಾಸ ಇದೆ, ಓಕೆ. ಹೈಡ್ರೋಜನ್ ವ್ಯತ್ಯಾಸ ಇಲ್ಲ, ಇಲ್ಲಿ ಇದು ಔಟ್. ಇದು ಹೈಡ್ರೋಜನ್ 2 ಹೈಡ್ರೋಜನ್ ವ್ಯತ್ಯಾಸ ಇದೆ, ಕಾರ್ಬನ್ ವ್ಯತ್ಯಾಸ ಇಲ್ಲ, ಇದು ಔಟ್. ಇಲ್ಲಿ ನೋಡಿ, ಕಾರ್ಬನ್ ಡಬಲ್ ಹಾಕ್ಕೊಂಡು ತೊಟ್ಟಿದ್ದು ಹೌದಾ? ಕಾರ್ಬನ್ 2 ಇದ್ದದ್ದು 3, 3 ಇದ್ದದ್ದು 4, ಕಾರ್ಬನ್ 1 ಹೆಚ್ಚಿದೆ. ಹೈಡ್ರೋಜನ್ 2, 4, 6, 2 ಹೆಚ್ಚಿದ್ದಾವೆ. ಹಾಗಾಗಿ ಡಿ ಸರಿಯಾದ ಉತ್ತರ. ಸಿನು ನೋಡಿಬಿಡ್ರಿ, ಕಾರ್ಬನ್ 1, ಕಾರ್ಬನ್ 2, ಕಾರ್ಬನ್ 3, ಹೈಡ್ರೋಜನ್ 3, ಹೈಡ್ರೋಜನ್ 5, ಹೈಡ್ರೋಜನ್ 7 ಕರೆಕ್ಟ್ ಇದೆ. ಬಟ್ ಇಲ್ಲಿ ಕ್ರಿಯಾ ಗುಂಪು ಸಮನಾಗಿರ್ಬೇಕಲ್ಲ, ಕ್ರಿಯಾ ಗುಂಪುಗಳು ಬೇರೆ ಬೇರೆ ಇದ್ದಾವೆ. ಹಾಗಾಗಿ ಅದು ಒಂದೇ ಶ್ರೇಣಿಯ ಗುಂಪಲ್ಲ. ಬಿ ಔಟು, ಆಮೇಲೆ ಉತ್ತರ ಏನು ಬರ್ತದೆ? ಡಿ ಅಂತ ಬರ್ತದೆ. C2H2 CnH2n-2 ಆ ಸೂತ್ರ ಹಾಕಿ ಮಾಡಿದ್ದಾರೆ ಅವರು. ಅಂದರೆ ಈಥೈನ್, ಪ್ರೊಪೈನ್, ಬ್ಯೂಟೈನ್ ಅಂತ ಆಗ್ತದೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಸರಿಯಾದ ಗುಂಪು ಯಾವುದು? ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಂದರೆ ಅಲ್ಕೇನ್ಗಳು. ಅಲ್ಕೇನ್ನ ಗುಂಪು ನೋಡೋಣಂತೆ, ಮೀಥೇನ್, ಈಥೀನ್, ಈಥೈನ್ ಔಟ್. ಯಾಕೆ? ಥೈನ್ ಬಂದ್ಬಿಟ್ಟಿದೆ. ಏನೇ ಇರಬೇಕು. ಈಥೇನ್, ಪ್ರೊಪೇನ್, ಬ್ಯೂಟೇನ್, ಏನ್ ಇದಾವೆ. ಇದು ಸರಿಯಾದ ಉತ್ತರ ಆಗ್ತದೆ. ಈಥೈನ್, ಈಥೇನ್, ಮೀಥೇನ್ ಇದು ತಪ್ಪು. ಇದು ಥೈನ್ ಅದೇ, ಇದು ತಪ್ಪು. ಬಿ ಸರಿಯಾದ ಉತ್ತರ. ಅಲ್ಕೈನ್ಗಳ ಸಾಮಾನ್ಯ ಅಣುಸೂತ್ರ ಬರೆಯಿರಿ. ಅಲ್ಕೈನ್ನ ಸಾಮಾನ್ಯ ಅಣುಸೂತ್ರ CnH2n-2. CnH2n-2. CnH2n+2 ಅಲ್ಕೇನ್, ಇದು ಅಲ್ಕೀನ್, ಅದು ಬೇರೆ ಗುಂಪಿನೇ ಇದೆ. ಮುಂದೆ 17ನೇ ಪ್ರಶ್ನೆ, ಅನುರೂಪ ಶ್ರೇಣಿಯಲ್ಲಿರುವ 3 ಕಾರ್ಬನ್ ಸಂಯುಕ್ತಗಳು C2H6, C3H8, C4H10 ಆಗಿದೆ. ಈ ಸಂಯುಕ್ತಗಳಿಗೆ ಸೂಕ್ತವಾದ ಸಾಮಾನ್ಯ ಅಣುಸೂತ್ರ ಏನು ಅಂತೆ? CnH2n+2. CnH2n+2 ಕಾರ್ಬನ್ ಡಬಲ್ ಆಗಿ 2 ಹೆಚ್ಚಿಗೆ ಹೈಡ್ರೋಜನ್. CnH2n+2 ಸರಿಯಾದ ಉತ್ತರ ಡಿ. 18ನೆಯ ಪ್ರಶ್ನೆ, ಕಾರ್ಬಾಕ್ಸಿಲಿಕ್ ಆಮ್ಲ ಮತ್ತು ಆಲ್ಕೋಹಾಲ್ಗಳ ನಡುವಿನ ವರ್ತನೆಯಿಂದ ಉಂಟಾಗುವ ಸಾವಯವ ಸಂಯುಕ್ತಗಳೆಂದರೆ? ಕಾರ್ಬಾಕ್ಸಿಲಿಕ್ ಆಮ್ಲ ಅಂತೆ, ಒಂದು ಆಮ್ಲ ಇದೆ, ಇನ್ನೊಂದು ಆಲ್ಕೋಹಾಲ್ ಇದೆ. ಆಮ್ಲ ಮತ್ತು ಆಲ್ಕೋಹಾಲ್ ಸೇರಿದಾಗ ಎಸ್ಟರ್ ಸಿಗ್ತದೆ. ಎಸ್ಟರ್ ಇಲ್ಲಿ ಕೊಟ್ಟಿದಾರ, ಎಸ್ಟರ್ಗಳು ಕೊಟ್ಟಿದ್ದಾರೆ ನೋಡ್ರಿ. ಸಿ ಸರಿಯಾದ ಉತ್ತರ. ಈಗ 1 ಅಂಕದ ಪ್ರಶ್ನೆಗಳನ್ನು ನೋಡ್ಕೊತ ಹೋಗೋಣಂತೆ. 19ನೆಯ ಪ್ರಶ್ನೆ, ಮೀಥೇನ್ನ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಮೀಥೇನ್ ಅಂತ ಹೇಳಿದ್ದಾರೆ. ಮೀಥ್ ಅಂದರೆ ಕಾರ್ಬನ್ 1, ಏನಂದರೆ 4 ಹೈಡ್ರೋಜನ್. ಮೀಥೇನ್ ಕಾರ್ಬನ್ 1, ಹೈಡ್ರೋಜನ್ 2. ಚುಕ್ಕಿ ರಚನೆ ಅಂತ ಬಂದಾಗ ಕಾರ್ಬನ್ ಕ್ರಾಸ್. ಕಾರ್ಬನ್ಗೆ 4 ಅತ್ಯಂತ ಹೊರಕವಚದಲ್ಲಿನ ಎಲೆಕ್ಟ್ರಾನ್ಗಳು, ವೇಲೆನ್ಸ್ ಎಲೆಕ್ಟ್ರಾನ್. ಹೈಡ್ರೋಜನ್ 4 ಹೈಡ್ರೋಜನ್ಗಳು 4 ಚುಕ್ಕಿ ಕೊಡ್ತವೆ. ಹಾಗಾಗಿ ಹೈಡ್ರೋಜನ್ಗೆ ನಾ ಚುಕ್ಕಿ ಹತ್ರ H ಅಂತ ಬರ್ಕೊತ ಹೋಗ್ತೀನಿ. ಮೊದಲು ನೀವು ಒಂದು ಸರ್ಕಲ್ ಡ್ರಾ ಮಾಡಬೇಕು. ಆ ಸರ್ಕಲ್ ಒಳಗಡೆ ಕಾರ್ಬನ್ ಸುತ್ತಲೂ ಎಷ್ಟು ಎಲೆಕ್ಟ್ರಾನ್ಗಳು ಇರಬೇಕು? 8 ಎಲೆಕ್ಟ್ರಾನ್ಗಳು ಇರಬೇಕು. ಕಾರ್ಬನ್ ಸುತ್ತ 8 ಎಲೆಕ್ಟ್ರಾನ್ಗಳು ಇರುವ ಹಾಗೆ ನೀವು ವೃತ್ತವನ್ನು ತೆಗಿಬೇಕು. ನೋಡಿ, ಆ ವೃತ್ತ ಒಳಗಡೆ 8 ಎಲೆಕ್ಟ್ರಾನ್ಗಳಿದಾವ. ಓಕೆ, ಅದಾದ ನಂತರ
ನೀವೇನು ಮಾಡಬೇಕು ಅಂತಂದರೆ ಹೈಡ್ರೋಜನ್ ಸುತ್ತ 2 ಎಲೆಕ್ಟ್ರಾನ್ಗಳು ಇರುವ ಹಾಗೆ ವೃತ್ತವನ್ನು ಡ್ರಾ ಮಾಡ್ಕೊತ ಹೋಗಬೇಕು. ಇದು ಮೀಥೇನ್ನ ಚುಕ್ಕಿ ರಚನೆ ಅಂತ ಕೆಳಗಡೆ ಬರಿಬೇಕು. ಮೀಥೇನ್ನ ಚುಕ್ಕಿ ರಚನೆ ಅಂತ ಹೇಳಿ ಇದು ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ 20ನೆಯ ಪ್ರಶ್ನೆ, C2H5COOHನ ಅಣುವಿನ ರಚನೆಯಲ್ಲಿರುವ ಏಕಬಂಧಗಳು ಮತ್ತು ದ್ವಿಬಂಧಗಳ ಸಂಖ್ಯೆಯನ್ನು ತಿಳಿಸಿ ಅಂತ ಹೇಳ್ತಾರೆ. ಏಕಬಂಧ ಮತ್ತು ದ್ವಿಬಂಧಗಳ ಸಂಖ್ಯೆ, ಅದಕ್ಕಾಗಿ ನಾವೇನು ಮಾಡಬೇಕು, ಒಂದು ಚಿತ್ರವನ್ನು ತೇಳಂತೆ. C2 ಕಾರ್ಬನ್ 1 ಕಾರ್ಬನ್ 2 H5 ಅಂತಂದರೆ H5 ಇಲ್ಲಿ 3 ಹೈಡ್ರೋಜನ್ ಹೋಯಿತು, ಇಲ್ಲಿ 2 ಹೈಡ್ರೋಜನ್ ಹೋಯಿತು. C2H5COOH ಅಂತ ಕೊಟ್ಟಿದ್ದಾರೆ. ಜಸ್ಟ್ ಏನು ಕೊಟ್ಟಿದ್ದಾರೆ ಅವರು ಪ್ರಶ್ನೆಯಲ್ಲಿ, C2H5COOH ಅಂದರೆ ಪ್ರೊಪೆನಾಯಿಕ್ ಆ್ಯಸಿಡ್. COH ಡಬಲ್ ಬಾಂಡ್ COOH ಅಂತ ನಾವು ಬರಿಬೋದು. ಇಲ್ಲಿ ಸಿಂಗಲ್ ಬಾಂಡ್ಗಳು ಎಷ್ಟಿದೆ ನೋಡಿ, ಏಕಬಂಧಗಳು ಅಂತ ಬರೋದು 1 2 3 4 5 6 7 8 ಏಕಬಂಧಗಳು. ದ್ವಿಬಂಧಗಳು ಅಂತ ಬರೋದು ಒಂದೇ ಒಂದು ದ್ವಿಬಂಧ ಇಲ್ಲಿ ನಿಮಗೆ ಕಂಡು ಬರ್ತದೆ. ಮುಂದಿನ ಪ್ರಶ್ನೆ 21, ಈಥೀನ್ ಅಣುವಿನ ರಚನಾ ವಿನ್ಯಾಸವನ್ನು ಬರೆಯಿರಿ. ಈಥೀನ್ ಅಂತ ಬಂದಿದೆ. ಏನು ಬಂದಿದೆ? ಈಥೀನ್. ಈಥೀನ್ ಅಂತಂದರೆ ಆಲ್ಕೀನ್ ಗುಂಪು. ಯಾವ ಗುಂಪು? ಆಲ್ಕೀನ್ ಗುಂಪು. ಆಲ್ಕೀನ್ ಗುಂಪು. ಈಥೀನ್ ಅಂದರೆ N = 2 ಇದ್ದರೆ ಅದಕ್ಕೆ ಈಥೀನ್ ಅಂತ ಅಂತ ಕರಿತೀವಿ. ಆಲ್ಕೀನ್ ಗುಂಪಿನ ಸೂತ್ರ CnH2n ಅಂಥೇಳಿ. N ಇದ್ದಲ್ಲಿ 2 ಹಾಕಿ C2H 2 2s 4 C2H4 ಅಂತ ಬಂತು. ಕಾರ್ಬನ್ 2 ಹೈಡ್ರೋಜನ್ 4. ಸರ್, ಪ್ರತಿ ಕಾರ್ಬನ್ಗೆ 4 ಬಂಧ ಇರಬೇಕಲ್ರಿ. ಇದು ಈಥೀನ್ ಅಂತಂದ್ರೆ ದ್ವಿಬಂಧ. ಈಥೀನ್ ಅಂತಂದ್ರೇನ್ರಿ? ಈಥೀನ್ ಅಂದರೆ ದ್ವಿಬಂಧ. ಹಾಗಾಗಿ ಕಾರ್ಬನ್ ನಡುವೆ ಒಂದು ದ್ವಿಬಂಧ ಇಟ್ಬಿಡ್ತೀನಿ ನಾನು. ಆವಾಗ ಈ ಕಾರ್ಬನ್ಗೆ 4 ಗೆರೆ, ಈ ಕಾರ್ಬನ್ಗೆ 4 ಗೆರೆ. ಇದು ರಚನಾ ವಿನ್ಯಾಸ ಅಂತ ಬಂತು. ಈಗ ಚುಕ್ಕಿ ರಚನೆಯನ್ನು ಬರಿಬೇಕು. ಇದು ಅಣು ಸೂತ್ರ, ಇದು ರಚನಾ ವಿನ್ಯಾಸ. ಈಗ ಚುಕ್ಕಿ ರಚನೆ ಬರಬೇಕು ಅಂತಂದಾಗ ಕಾರ್ಬನ್ ಡಬಲ್ ಬಾಂಡ್ ಇದ್ದಲ್ಲಿ ನೀವು ಡಬಲ್ ಕ್ರಾಸ್ಗಳು ಹಾಕಬೇಕು. ಡಬಲ್ ಬಾಂಡ್ ಇದೆಯಲ್ಲ, ಡಬಲ್ ಕ್ರಾಸ್ಗಳು ಹಾಕಬೇಕು. ಅದಾದ ನಂತರ ಹೈಡ್ರೋಜನ್ ಎಲ್ಲೆಲ್ಲಿದೆ, ಒಂದು ಕ್ರಾಸ್ ಒಂದು ಡಾಟ್ ಕೊಡಬೇಕು, ಒಂದು ಕ್ರಾಸ್ ಒಂದು ಡಾಟ್ ಕೊಡಬೇಕು. ಇಲ್ಲಿ ಮೇಲ್ಗಡೆ ಹೈಡ್ರೋಜನ್ ಒಂದು ಕ್ರಾಸ್ ಒಂದು ಡಾಟ್, ಒಂದು ಕ್ರಾಸ್ ಒಂದು ಡಾಟ್ ಕೊಡಬೇಕು. ಡಾಟ್ ಇದ್ದಲ್ಲೆಲ್ಲ ಏನು ಬರಿಬೇಕು? H ಅಂತ ಬರಿಬೇಕು, H ಅಂತ ಬರಿಬೇಕು. ಪ್ರತಿ ಕಾರ್ಬನ್ ಸುತ್ತ 8 ಎಲೆಕ್ಟ್ರಾನ್ಗಳಾಗುವ ಹಾಗೆ ಒಂದು ವೃತ್ತವನ್ನು ಎಳಿಬೇಕು. ಈ ವೃತ್ತದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿದ್ದಾವೆ? 8 ಇಲ್ಲ. ಹಾಗಾಗಿ ಈಗ 8 ಆಗ್ತಾವೆ ನೋಡಿ. ಈಗ ನಿಮಗೆ 8 ಎಲೆಕ್ಟ್ರಾನ್ಗಳು ಈ ವೃತ್ತದಲ್ಲಿ ಕಂಡು ಬರ್ತವೆ. ಅದೇ ರೀತಿಯಾಗಿ ಆ ಭಾಗದಲ್ಲೂ ಕೂಡ 8 ಎಲೆಕ್ಟ್ರಾನ್ಗಳು ಬರುವ ಹಾಗೆ ಕಾರ್ಬನ್ ಸುತ್ತ ಒಂದು ವೃತ್ತವನ್ನು ಎಳಿಬೇಕು ನಾವು. ಕಾರ್ಬನ್ ಸುತ್ತ ಒಂದು ವೃತ್ತವನ್ನು ನಿಮಗೆ ಎಳೆದು ತೋರಿಸ್ತಾ ಇದ್ದೀನಿ. ಇದು ಕಾರ್ಬನ್ ಸುತ್ತ 8 ಎಲೆಕ್ಟ್ರಾನ್ಗಳದು. ಮುಂದೆ ಅದಾದ ನಂತರ ಹೈಡ್ರೋಜನ್ ಸುತ್ತ 2 ಎಲೆಕ್ಟ್ರಾನ್ದು ಒಂದು ವೃತ್ತವನ್ನು ಅಥವಾ ಒಂದು ಎಲಿಪ್ಟನ್ನು ನಾವು ಎಳ್ಕೊತ ಹೋಗಬೇಕಾಗ್ತದೆ. ಇದು ಈಥೈನ್ನ ಚುಕ್ಕಿ ರಚನೆ ಅಂತ ನಾವು ಹೇಳಬಹುದು. ಮುಂದಿನ ಪ್ರಶ್ನೆ ಈಥೀನ್ ಆಯ್ತಾ. 22ನೆಯ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ರಚನಾ ಸೂತ್ರವನ್ನು ಹೊಂದಿರುವ ಸಾವಯವ ಸಂಯುಕ್ತಗಳನ್ನು ಹೆಸರಿಸಿ. ಹೆಸರು ಬರಿಬೇಕು ಅಂತೆ. ಇಲ್ಲಿ CHO ಇದೆ. CHO ಗುಂಪಿದ್ರೆ ಆಲ್ ಅನ್ಬೇಕು. CHO ಗುಂಪಿದ್ರೆ ಆಲ್ ಅನ್ಬೇಕು. ಆಲ್ ಅಂತೀರಾ. ಆಮೇಲೆ ಈ ಕಾರ್ಬನ್ ಎಷ್ಟಿದೆ? 1 ಇದೆ. ಕಾರ್ಬನ್ 1 ಇದ್ರೆ ಮೀತ್ ಅನ್ಬೇಕು. ಒಂದು ಮೀತ್ ಆಯಿತು, ಇನ್ನೊಂದು ಆಲ್ ಆಯಿತು. ಮಿಡಲ್ ಏನನ್ಬೇಕೋ, ಅನ್ಬೇಕೋ, ಐನ್ ಅನ್ಬೇಕು. ಏಕಬಂಧ, ದ್ವಿಬಂಧ, ತ್ರಿಬಂಧ ಅದನ್ನು ನೋಡಬೇಕು. ಈ CHO ಗುಂಪು ಅನ್ನೋದು ಕ್ರಿಯಾ ಗುಂಪು. ಇದನ್ನು ಬಿಟ್ಬಿಟ್ಟು ಉಳಿದ ಜಾಗ ನೋಡ್ರಿ. ಉಳಿದ ಜಾಗದಲ್ಲಿ ಸಿಂಗಲ್ ಬಾಂಡ್ ಇದೆಯಾ? ಸಿಂಗಲ್ ಬಾಂಡ್ ಇದ್ರೆ ಅದನ್ನು ನಾವು ಏನ್ಬೇಕು? ಏನ್ ಅನ್ಬೇಕು. ಡಬಲ್ ಬಾಂಡ್ ಇದ್ರೆ ಈನ್ ಅನ್ಬೇಕು. ಟ್ರಿಬಲ್ ಬಾಂಡ್ ಇದ್ರೆ ಐನ್ ಅನ್ಬೇಕು. ಸಿಂಗಲ್ ಬಾಂಡ್ ಇದೆ, ಮೀತ್ ಪ್ಲಸ್ ಏನ್ ಪ್ಲಸ್ ಆಲ್. ಮೀತ್ ಪ್ಲಸ್ ಏನ್ ಪ್ಲಸ್ ಆಲ್, ಮಿಥೆನಾಲ್ ಅಂತ ಆಯಿತು. ಇದನ್ನು ನೋಡಿ, CH3 CH2 Br. CH3 ಅಂದರೆ ಕಾರ್ಬನ್ 1 3 ಹೈಡ್ರೋಜನ್ ಎಲ್ಲ ಏಕಬಂಧ.
CH2 ಅಂದರೆ ಕಾರ್ಬನ್ 1 2 ಹೈಡ್ರೋಜನ್ ಎಲ್ಲ ಏಕಬಂಧ, Br ಕೂಡ ಏಕಬಂಧ, ಎಲ್ಲವೂ ಕೂಡ ಏಕಬಂಧಗಳಿದ್ದಾವೆ. ಓಕೆನಾ? ಎಲ್ಲವೂ ಏಕಬಂಧ ಇದ್ದರೆ ಅದೇನಾಗ್ತದೆ, ಅಲ್ಕೇನ್ ಏನು ಗುಂಪು ಆಗ್ತದೆ. Br ಇದ್ದದಕ್ಕೆ ಮೊದಲು ನಾವು ಬ್ರೋಮೋ ಅನ್ಬೇಕು, ಪ್ರಿಫಿಕ್ಸ್ ಅಂತ ನಾವು ಹೇಳ್ತೀವಿ, ಮೊದಲೇದಾಗಿ ಹೇಳಬೇಕು. ಬ್ರೋಮೋ ಅಂತ ಅಂದು ಕಾರ್ಬನ್ ಎಷ್ಟಿದೆ, 1 2 ಕಾರ್ಬನ್ ಇದೆ. ಬ್ರೋಮೋ ಕಾರ್ಬನ್ 2 ಇದ್ರೆ ಈತ್ ಅನ್ಬೇಕು, ಬ್ರೋಮೋ ಈತ್, ಎಲ್ಲ ಏಕಬಂಧ ಏನ್, ಬ್ರೋಮೋ ಈತ್ ಏನ್, ಬ್ರೋಮೋ ಈಥೇನ್, ಬ್ರೋಮೋ ಈಥೇನ್, ಇದು ಇದಕ್ಕೆ ಹೆಸರು. 23ನೆಯ ಪ್ರಶ್ನೆ, 3 ಕಾರ್ಬನ್ ಪರಮಾಣುಗಳನ್ನು ಹೊಂದಿರುವ ಕೀಟೋನ್ ರಚನಾ ಸೂತ್ರವನ್ನು ಬರೆಯಿರಿ. 3 ಕಾರ್ಬನ್ ಪರಮಾಣುಗಳು ಇರಬೇಕಂತೆ. 3 ಕಾರ್ಬನ್ ಪರಮಾಣುಗಳಿರುವ ಕೀಟೋನ್, 1 ಕಾರ್ಬನ್ 2 ಕಾರ್ಬನ್ 3 ಕಾರ್ಬನ್ ಆಯಿತು. ಕೀಟೋನ್ ಅಂತಂದರೆ ಯಾವಾಗಲೂ ಡಬಲ್ ಬಾಂಡ್ O, ಅದು ಕೀಟೋನ್ ಆಗ್ತದೆ. ಇಲ್ಲಿ 3 ಹೈಡ್ರೋಜನ್ಗಳನ್ನು ನಾನು ಸೇರಿಸ್ತೀನಿ. ಇಲ್ಲಿ 3 ಹೈಡ್ರೋಜನ್ಗಳನ್ನು ನಾವು ಸೇರಿಸೋಣಂತೆ. ಅವಾಗ ಕಾರ್ಬನ್ 3 ಹೈಡ್ರೋಜನ್, CH3CO, CH3 ಅಂತ ಬರಿಬೋದು. ಇಲ್ಲ ಅಂತಂದರೆ C3H6O ಅಂತಲೂ ಬರಿಬೋದು. C3H6O ಅಂತ ಬರೆದ್ರೂ ನಡೀತದೆ. ಇದು ಕೀಟೋನ್ನ ರಚನಾ ವಿನ್ಯಾಸ. ಮುಂದಿನ ಪ್ರಶ್ನೆ, ರಚನಾ ಸೂತ್ರ ಅಂತ ಹೇಳಿದರೆ ಸೂತ್ರ ಬರೆದಿದ್ವಿ. 24ನೇ ಪ್ರಶ್ನೆ, ಒಂದು ಅನುರೂಪ ಶ್ರೇಣಿಯಲ್ಲಿರುವ ಹೈಡ್ರೋಕಾರ್ಬನ್ ಗುಂಪಿನ ಮೊದಲ ಸದಸ್ಯನ ಅಣುಸೂತ್ರ C2H4 ಆದರೆ 5ನೇ ಸದಸ್ಯನ ಅಣುಸೂತ್ರವನ್ನು ಕಂಡುಹಿಡಿಯಿರಿ. ಮೊದಲ ಸದಸ್ಯ ಯಾವುದು? ಮೊದಲ ಸದಸ್ಯ C2H4. 2ನೇ ಸದಸ್ಯ ಕಾರ್ಬನ್ 1 ಹೆಚ್ಚು ಮಾಡಿರಿ, ಹೈಡ್ರೋಜನ್ 2 ಹೆಚ್ಚು ಮಾಡಿರಿ. 3ನೇ ಸದಸ್ಯ ಕಾರ್ಬನ್ ಇನ್ನೊಂದು ಹೆಚ್ಚು, ಹೈಡ್ರೋಜನ್ ಇನ್ನೂ 2 ಹೆಚ್ಚು. 4ನೇ ಸದಸ್ಯ ಕಾರ್ಬನ್ ಇನ್ನೂ 1 ಹೆಚ್ಚು, ಹೈಡ್ರೋಜನ್ ಇನ್ನೂ 2 ಹೆಚ್ಚು. ಕಾರ್ಬನ್ 1 ಹೆಚ್ಚು, ಹೈಡ್ರೋಜನ್ 2 ಹೆಚ್ಚು. ಆವಾಗ ನಿಮಗೇನು ಸಿಗ್ತದೆ? ಇದು 1ನೇ ಗುಂಪು, 2ನೇ ಗುಂಪು, 3ನೇ ಸದಸ್ಯ, 4ನೇ ಸದಸ್ಯ, 5ನೇ ಸದಸ್ಯಕ್ಕೆ ಇದ್ದರೆ 5ನೇ ಸದಸ್ಯ C6H12. ಇದಕ್ಕೆ ನಾವು ಹೆಕ್ಸೀನ್ ಅಂತ ಕರಿತೀವಿ. ಹೆಕ್ಸೀನ್. ಮುಂದಿನ ಪ್ರಶ್ನೆ, ಅದಾದ ನಂತರ 25ನೇ ಪ್ರಶ್ನೆ, ಕಾರ್ಬನ್ ಸಂಯುಕ್ತಗಳ ಒಂದು ಗುಂಪಿನ ಮೊದಲನೇ ಸದಸ್ಯ CH3Cl ಆಗಿದೆ. ಈ ಗುಂಪಿನ 3ನೇ ಸದಸ್ಯನ ಅಣುಸೂತ್ರವನ್ನು ಮತ್ತು ಹೆಸರನ್ನು ಬರೆಯಿರಿ. CH3Cl ಇದೆ, CH3Cl ಇದೆ. 1ನೇದು ಸದಸ್ಯ, 3ನೇ ಸದಸ್ಯ ಕೇಳಿದರೆ CH3Cl. 1ನೆಯ ಸದಸ್ಯ CH3Cl, 2ನೆಯ ಸದಸ್ಯ C2H5Cl, 3ನೇ ಸದಸ್ಯ C3H7Cl ಅಂತ ನಾವು ಬರಿತೀವಿ. C3 ಕಾರ್ಬನ್ 3 ಇದ್ರೆ ಏನನ್ಬೇಕು? ಅದಕ್ಕೆ ಪ್ರೋಪ್ ಅನ್ಬೇಕು. ಇಲ್ಲಿ ಕ್ಲೋರಿನ್ ಇದೆ. ಮೊದಲು ಕ್ಲೋರಿನ್ ಇದೆ ಅಂತಂದ್ರೆ ಕ್ಲೋರೋ ಅನ್ಬೇಕು. ಕಾರ್ಬನ್ 3 ಇದ್ದಾವೆ, ಹಾಗಾಗಿ ನಾವೇನ್ಬೇಕು? ಪ್ರೋಪ್ ಅನ್ಬೇಕು. ಕ್ಲೋರೋ ಪ್ರೋಪ್. ಎಲ್ಲ ಸಿಂಗಲ್ ಬಾಂಡೇ ಇದೆ ಇಲ್ಲಿ, ಯಾಕಂದ್ರೆ ಹೈಡ್ರೋಜನ್ 7 ಇದ್ದಾವೆ, ಹಾಗಾಗಿ ಸಿಂಗಲ್ ಬಾಂಡೇ ನಿಮಗೆ ಕಂಡುಬರ್ತದೆ. ಇದಕ್ಕೆ ಏನಂತ ಕರಿತೀವಿ. ಹಾಗಾಗಿ ಕ್ಲೋರೋಪ್ರೋಪೇನ್, ಇದಕ್ಕೆ ಸರಿಯಾದ ಉತ್ತರ ಕ್ಲೋರೋಪ್ರೋಪೇನ್ ಅಂತ ನಾವು ಹೇಳ್ತೀವಿ. ಮುಂದಿನ ಪ್ರಶ್ನೆ, 26ನೆಯ ಪ್ರಶ್ನೆ, ಬೆನ್ಸಿನ್ನ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ಬರೆಯಿರಿ. ಅಣುಸೂತ್ರ C6H6, ರಚನಾ ಸೂತ್ರ ಮೇಲ್ಗಡೆನೆ ಹೇಳಿದೆ ನಿಮಗೆ, ಒಂದು ಚಿತ್ರ ಹಾಕಿದೆ ಗೊತ್ತಾ? ಬೆನ್ಸಿನ್ದು C6H6, ಕಾರ್ಬನ್ 6 ಹಾಕಿ, ಹೈಡ್ರೋಜನ್ ಅದಕ್ಕೆ 6 ಹಾಕಿ, ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಹಾಕಿದ್ವಿ. 3 ಡಬಲ್ ಬಾಂಡ್ ಇದ್ವು, 9 ಸಿಂಗಲ್ ಬಾಂಡ್ ಇದ್ವಲ್ಲ, ಆ ಚಿತ್ರವನ್ನು ಇಲ್ಲಿ ನೀವು ತೆಗಿಬೇಕಾಗ್ತದೆ. ಹೈಡ್ರೋಕಾರ್ಬನ್ ಸಂಯುಕ್ತಗಳನ್ನು ಸಾಮಾನ್ಯವಾಗಿ ಇಂಧನಗಳಾಗಿ ಬಳಸುತ್ತಾರೆ, ಏಕೆ? ಹೈಡ್ರೋಕಾರ್ಬನ್ಗಳು ಆಮ್ಲಜನಕದೊಂದಿಗೆ ದಹಿಸಿ ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನು ಉಷ್ಣದ ರೂಪದಲ್ಲಿ ಬಿಡುಗಡೆ ಮಾಡುತ್ತವೆ. ಹಾಗಾಗಿ ಈ ಹೈಡ್ರೋಕಾರ್ಬನ್ಗಳನ್ನು ನಾವು ಇಂಧನಗಳಾಗಿ ಉಪಯೋಗಿಸುತ್ತೇವೆ ಅಂತ ನಾವು ಬರಿಬಹುದು. ಸಸ್ಯಜನ್ಯ ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಸಂಕಲನ ಕ್ರಿಯೆಯನ್ನು ಬಳಸಲಾಗುತ್ತದೆ, ಏಕೆ? ಸಸ್ಯಜನ್ಯ ಏನಂತ ಕೇಳಿದರೆ ಎಣ್ಣೆಗಳ ಹೈಡ್ರೋಜನೀಕರಣ. ಸಸ್ಯಜನ್ಯ ಎಣ್ಣೆಗಳು ಯಾವಾಗಲೂ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಆಗಿರುತ್ತವೆ.
ಏನಾಯ್ತು, ಇಲ್ಲಿ ಸಸ್ಯಜನ್ಯ ಇದ್ದದನ್ನು ಏನು ಮಾಡ್ಬೇಕಂತ ನಾವು ಪ್ರಾಣಿಜನ್ಯವನ್ನಾಗಿ ಮಾಡಬೇಕು. ಸಸ್ಯಜನ್ಯ ಅಂದರೆ ಅಪರ್ಯಾಪ್ತ, ಅಪರ್ಯಾಪ್ತ ಇದ್ದದನ್ನ ಪರ್ಯಾಪ್ತ ಮಾಡಬೇಕು. ಅಪರ್ಯಾಪ್ತ ಇದ್ದದನ್ನು ಪರ್ಯಾಪ್ತ ಮಾಡ್ಬೇಕಂತಂದ್ರೆ ಹೈಡ್ರೋಜನ್ ಸೇರಿಸಲೇಬೇಕು. ಆ ಕ್ರಿಯೆಗೆ ನಾವು ಹೈಡ್ರೋಜನೀಕರಣ ಅಂತ ಕರಿತೀವಿ. ಉತ್ತರ ಏನು ಬರಿಬೇಕು ಸರ್? ಇಲ್ಲಿ ಉತ್ತರ ನೋಡಿ, ಸಸ್ಯಜನ್ಯ ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಸಂಕಲನ ಕ್ರಿಯೆಯನ್ನು ಬಳಸುತ್ತಾರೆ, ಏಕೆಂದರೆ ಸಸ್ಯಜನ್ಯ ವಸ್ತುಗಳು ಅಥವಾ ಎಣ್ಣೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿದೆ. ಇದನ್ನು ನಾವು ಹೈಡ್ರೋಜನೀಕರಣ ಕ್ರಿಯೆಗೆ ಒಳಪಡಿಸಬೇಕಾದರೆ ಹೈಡ್ರೋಜನ್ ಅನ್ನು ಸೇರಿಸಬೇಕಾಗುತ್ತದೆ. ಆವಾಗ ಅಪರ್ಯಾಪ್ತ ಹೈಡ್ರೋಕಾರ್ಬನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿ ಪರಿವರ್ತನೆಯಾಗುತ್ತದೆ ಅಂತ ಬರಿಬೇಕು. ಎಥನಾಯಿಕ್ ಆಮ್ಲವನ್ನು ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಎಂದು ಕರೆಯುತ್ತೇವೆ ಏಕೆ? ಓಕೆ, ಎಥನಾಯಿಕ್ ಆಮ್ಲವು ಹೆಚ್ಚು ಕಡಿಮೆ 15 ಡಿಗ್ರಿ ಸೆಲ್ಸಿಯಸ್ ಇರ್ಬೋದೇನೋ, ಹೆಚ್ಚು ಕಡಿಮೆ. ಓಕೆ, ಅದರದ್ದು ದ್ರವನ ಬಿಂದು ಅಲ್ಲ, ಮೆಲ್ಟಿಂಗ್ ಪಾಯಿಂಟನ್ನು ಕೇಳೋಣಂತೆ. ಯಾವುದು? ಎಥನಾಯಿಕ್ ಆಮ್ಲ ಅಲ್ಲ. ಎಥನಾಯಿಕ್ ಆಮ್ಲದ ಮೆಲ್ಟಿಂಗ್ ಪಾಯಿಂಟ್ ನೋಡಮಂತ್ರಿ, ಒಂದೇ ಸೆಕೆಂಡ್ ವೇಟ್ ಮಾಡಿ. ಮೆಲ್ಟಿಂಗ್ ಪಾಯಿಂಟ್ ಆಫ್ ಎಥೆನಾಯಿಕ್ ಆ್ಯಸಿಡ್, ಅದಕ್ಕೆ ಅಸೆಟಿಕ್ ಆ್ಯಸಿಡ್ ಅಂತಲೂ ಕರಿತೀವಿ. ಮೆಲ್ಟಿಂಗ್ ಪಾಯಿಂಟ್ ಆಫ್ ಎಥೆನಾಯಿಕ್ ಆ್ಯಸಿಡ್ ಎಷ್ಟಿದೆ? 16.6 ಡಿಗ್ರಿ. ಅದನ್ನು ಹೇಳಿದೆ ನಿಮ್ಗೆ, 15-16 ಡಿಗ್ರಿ ಅಂತ ಹೇಳಿದೆ. 15 ಡಿಗ್ರಿ ಅಥವಾ 16 ಡಿಗ್ರಿ ಅಂತ ನಾವು ಹೇಳ್ತೀವಿ. 16 ಡಿಗ್ರಿ ಟೆಂಪ್ರೇಚರ್ ಒಳಗಡೆ ಎಥೆನಾಯಿಕ್ ಆಮ್ಲವು ಏನಾಗ್ಬಿಡ್ತದೆ ಅಂತಂದರೆ ಬರ್ಫ್ ಆಗ್ಬಿಡ್ತದೆ. ಬರ್ಫ್ ಅಂತಂದರೆ ಮಂಜುಗಡ್ಡೆಯ ರೂಪಕ್ಕೆ ಅಥವಾ ಘನಸ್ಥಿತಿ ಬರುತ್ತದೆ. ಅದು ಯಾವ ಥರ ಕಾಣ್ತದೆ ಅಂತಂದರೆ ಮಂಜುಗಡ್ಡೆಯ ಆಕಾರದಲ್ಲಿ ಕಾಣ್ತದೆ. ಹಾಗಾಗಿ ಇದನ್ನು ನಾವು ಏನು ಕರಿತೀವಿ? ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಎಂದು ಕರೆಯುತ್ತೇವೆ. ಯಾವ ಥರ ಬರೀಬೇಕು ಉತ್ತರ ಏನು ಬರೀತಾರೆ ಅಂತಂದರೆ, ಎಥನಾಯಿಕ್ ಆಮ್ಲವು 16 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಉಷ್ಣತೆಯಲ್ಲಿ ಘನಸ್ಥಿತಿಗೆ ಬರುತ್ತದೆ. ಇದು ನೋಡಲು ಗ್ಲೇಷಿಯಲ್ ಅಂತಂದರೆ ಮಂಜುಗಡ್ಡೆಯ ರೂಪದಲ್ಲಿ ಕಂಡುಬರುತ್ತದೆ. ಹಾಗಾಗಿ ಇದನ್ನು ನಾವು ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಎಂದು ಕರೆಯುತ್ತೇವೆ. ನೀರಿನಲ್ಲಿ 5-8% ಅಸಿಟಿಕ್ ಆಮ್ಲ ದ್ರಾವಣ ಏನೆಂದು ಕರೀತೀವಿ? ವಿನೆಗರ್ ಎಂದು ಕರೆಯುತ್ತೇವೆ. ಎಥೆನಾಲ್ ಸೋಡಿಯಂನೊಂದಿಗೆ ವರ್ತಿಸಿದಾಗ ಅನಿಲ ಬಿಡುಗಡೆಯಾಗುತ್ತದೆ, ಹೈಡ್ರೋಜನ್ ಅನಿಲ. ಈ ಅನಿಲವನ್ನು ಹೆಸರಿಸಿದ್ವಿ ಮತ್ತು ಇದರ ಇರುವಿಕೆಯನ್ನು ಹೇಗೆ ಪರೀಕ್ಷಿಸುವಿರಿ? ಉರಿಯುತ್ತಿರುವ ಮೇಣದ ಬತ್ತಿಯನ್ನು ಈ ಅನಿಲದ ಹತ್ತಿರ ತೆಗೆದುಕೊಂಡು ಹೋದಾಗ ಪಾಪ್ ಎಂಬ ಶಬ್ದ ಬರುತ್ತದೆ. ಆವಾಗ ಈ ಅನಿಲ ಹೈಡ್ರೋಜನ್ ಅನಿಲ ಎಂದು ತಿಳಿದು ಬರುತ್ತದೆ. 32ನೆಯ ಪ್ರಶ್ನೆ, ಎಥನಾಯಿಕ್ ಆಮ್ಲ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ಉಂಟಾಗುವ ಸಂಯುಕ್ತವನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಎಥನಾಯಿಕ್ ಆಮ್ಲ ಅನ್ನೋದು ಒಂದು ದುರ್ಬಲ ಆಮ್ಲ. ಇದು ಪ್ರಬಲ ಪ್ರತ್ಯಾಮ್ಲದೊಂದಿಗೆ ಮಾತ್ರ ವರ್ತನೆ ಮಾಡುತ್ತದೆ. ಹಾಗಾಗಿ CH3COOH ಅಂತಂದರೆ CH3COOH ಅಂತಕ್ಕಂಥದ್ದು ಇದು ಎಥನಾಯಿಕ್ ಆಮ್ಲ. ಇದರ ಜೊತೆಗೆ ಸೋಡಿಯಂ ಹೈಡ್ರಾಕ್ಸೈಡ್ NaOH ವರ್ತನೆ ಮಾಡ್ತದೆ. Na+OH- ಅಂತ ನಾವು ಹೇಳ್ಬೋದು. ಇದು ಏನು ಮಾಡ್ತದೆ ಅಂತಂದರೆ ಇಲ್ಲಿ H+ನ ಸ್ಥಾನವನ್ನು ಪಲ್ಲಟಗೊಳಿಸಿ ಇದು H+ ಸ್ಥಾನಕ್ಕೆ ಹೋಗ್ಬಿಡ್ತದೆ. Na+ ಸ್ಥಾನಕ್ಕೆ H+ ಹೋಗ್ತದೆ, H+ ಸ್ಥಾನಕ್ಕೆ Na+ ಹೋಗ್ತದೆ. ಹೋದಾಗ ನಮಗೇನು ಸಿಗ್ತದೆ? CH3COONA ಸಿಗ್ತದೆ ಪ್ಲಸ್ H2O ಸಿಗ್ತದೆ. ಇದಕ್ಕೆ ನಾವು ಸೋಡಿಯಂ ಇಥನೋಯೇಟ್ ಅಂತ ಕರಿತೀವಿ. ಸೋಡಿಯಂ ಇಥನೋಯೇಟ್ ಅಂತಕ್ಕಂಥದ್ದು ಇಲ್ಲಿ ಸಿಗ್ತದೆ. ಸರಿ, ಇದನ್ನು ನೀಟಾಗಿ ಯಾವ ಥರ ಬರಿಬೋದ್ರಿ? CH3COONA ಅಂತ ನಾವು ಬರಿಬೋದು, ಪ್ಲಸ್ H2O ಅಂತ ಬರಿಬೋದು. ಕರೆಕ್ಟ್, ಇದು ಪುಸ್ತಕದಲ್ಲಿದೆ, ನೋಡ್ಕೊಳ್ಳಿ. ಅಕ್ವೇಸ್ ಸೊಲ್ಯೂಷನ್ ನಾವು ಲಿಕ್ವಿಡ್ ಅಂತ ಬರಿಬಹುದು. ಮುಂದಿನ ಪ್ರಶ್ನೆ 33. ಅನುರೂಪ ಶ್ರೇಣಿಯಲ್ಲಿರುವ 3 ಕಾರ್ಬನ್ ಸಂಯುಕ್ತಗಳ ಅಣುಸೂತ್ರಗಳು ಆಗಿದೆ. ಈ ಅನುರೂಪ ಶ್ರೇಣಿಯ ಸಾಮಾನ್ಯ ಸೂತ್ರವನ್ನು ಬರೆಯಿರಿ. ಸಿಂಪಲ್ ಇದೆ ರೀ. ಇಲ್ಲಿ ಕಾರ್ಬನ್ ಡಬಲ್ ಆಗಿ 2 ಹೆಚ್ಚಾಗಿತ್ತು ಹೈಡ್ರೋಜನ್, ಅಂದರೆ CnH2n+2. ಸರಿಯಾದ ಉತ್ತರ ಏನಿದು? CnH2n+2. ಕಾರ್ಬನ್ ಡಬಲ್ ಆಗಿ ಹೈಡ್ರೋಜನ್ ಮತ್ತೆ 2 ಎಕ್ಸ್ಟ್ರಾ. ಕಾರ್ಬನ್ 2 ಇದ್ರೆ ಹೈಡ್ರೋಜನ್ 6.
2 4 + 2 6. ಆ ಥರ CN H2N+2 ಅದು ಆಲ್ಕೇನ್ ಗುಂಪು. 34ನೆಯ ಪ್ರಶ್ನೆ, ಕಾರ್ಬನ್ ಕೇವಲ ಸಹವೆಲೆನ್ಸಿಯ ಸಂಯುಕ್ತಗಳನ್ನು ಉಂಟು ಮಾಡುವುದು, ಕಾರಣ ಕೊಡಿ. ಕಾರ್ಬನ್ ಕೇವಲ ಸಹವೆಲೆನ್ಸಿಯ ಸಂಯುಕ್ತಗಳನ್ನು ಉಂಟು ಮಾಡುತ್ತದೆ ಏಕೆಂದರೆ ಇಲ್ಲಿ ಎಲೆಕ್ಟ್ರಾನುಗಳ ಹಂಚಿಕೆಯಾಗುತ್ತದೆಯೇ ವಿನಃ ಎಲೆಕ್ಟ್ರಾನುಗಳ ವರ್ಗಾವಣೆಯಾಗುವುದಿಲ್ಲ. ಎಲೆಕ್ಟ್ರಾನುಗಳು ವರ್ಗಾವಣೆ ಮಾಡುವುದರಿಂದ ಕಾರ್ಬನ್ ಆ ಶಕ್ತಿಯನ್ನು ಕಾರ್ಬನ್ ಪರಮಾಣುವಿಂದ ಎಲೆಕ್ಟ್ರಾನು ತೆಗೆದುಹಾಕಲು ಅಧಿಕ ಪ್ರಮಾಣದ ಶಕ್ತಿ ಬೇಕಾಗುತ್ತದೆ. ಆ ಶಕ್ತಿ ಒದಗಿಸಲು ಸಾಧ್ಯವಿಲ್ಲ. ಹಾಗಾಗಿ ಕಾರ್ಬನ್ ಕೇವಲ ಸಹವೆಲೆನ್ಸಿಯ ಬಂಧಗಳನ್ನು ಉಂಟು ಮಾಡುತ್ತದೆ ಅಂತ ನಾವು ಬರಿಬೋದು. ಕೆಳಗಿನ ಚಿತ್ರಗಳಲ್ಲಿ ತೋರಿಸಿರುವಂತೆ P ಮತ್ತು Q ಎಂಬ ಪ್ರಣಾಳಗಳಲ್ಲಿ ಒಂದು ಚಟುವಟಿಕೆಯನ್ನು ಕೈಗೊಳ್ಳಲಾಗಿದೆ. ಯಾವ ಪ್ರಣಾಳದಲ್ಲಿ ಕರಗದ ಒತ್ತಡ ಮತ್ತು ಯಾವ ಪ್ರಣಾಳದಲ್ಲಿ ಅಧಿಕ ನೊರೆಯು ಉಂಟಾಗುತ್ತದೆ ನಿರ್ಧರಿಸಿ ಅಂತ ಹೇಳ್ತಾರೆ. ಅಧಿಕ ನೊರೆಯಲ್ಲಿ ಒತ್ತಡ ಎಲ್ಲಿ ಅಂತ NgCl2 + ಸಾಬೂನು, NaCl + ಸಾಬೂನು. ನೋಡಿ, ಈ ಸಾಬೂನು ಏನಿದೆಯಲ್ಲ ಇದು ಮೆಗ್ನೀಷಿಯಂ ಅಣುಗಳೊಂದಿಗೆ ವರ್ತನೆ ಮಾಡುವುದಿಲ್ಲ. ಮೆಗ್ನೀಷಿಯಂ ಅಣುಗಳೊಂದಿಗೆ ವರ್ತನೆ ಮಾಡಲಿಲ್ಲ ಅಂತಂದರೆ ಅವುಗಳಲ್ಲಿ ಒತ್ತಡ ನೊರೆ ಉಂಟಾಗುವುದಿಲ್ಲ. ಎಲ್ಲಿ ನೊರೆ ಉಂಟಾಗುವುದಿಲ್ಲ? ಇಲ್ಲಿ ನೊರೆ ಉಂಟಾಗುವುದಿಲ್ಲ. ಇಲ್ಲಿ ಹೆಚ್ಚಿನ ಪ್ರಮಾಣದ ನೊರೆ ಉಂಟಾಗುತ್ತದೆ ಅಂತ ನಾವು ಬರಿಬೋದು. ಅದಕ್ಕೆ ಕಾರಣನೂ ಬರಿಬೋದು. ಸಾಬೂನಿನ ಕಣಗಳು ಮೆಗ್ನೀಷಿಯಂ ಧಾತುವಿನೊಂದಿಗೆ ವರ್ತಿಸುವುದಿಲ್ಲ. ಹಾಗಾಗಿ ಇಲ್ಲಿ ಕರಗದ ಒತ್ತಡ ಉಂಟಾಗುತ್ತದೆ, ಇಲ್ಲಿ ಅಧಿಕ ನೊರೆಯು ಉಂಟಾಗುತ್ತದೆ ಈ Q ಭಾಗದಲ್ಲಿ ಅಂತ ನೀವು ಬರಿಬಹುದು. ಓಕೆ, ಇಲ್ಲಿವರೆಗೆ ನಾವು 1 ಅಂಕದ ಪ್ರಶ್ನೆಗಳನ್ನು ನೋಡಿದ್ವಿ. ಮುಂದಿನ ಭಾಗದಲ್ಲಿ ನಾವು 2, 3 ಅಂಕದ ಪ್ರಶ್ನೆಗಳು ನೋಡ್ಕೊತ ಹೋಗೋಣಂತೆ. ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಗೆಳೆಯರ ಬಳಗಕ್ಕೂ ಹೇಳಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರೂ ಕೂಡ ಧನ್ಯವಾದಗಳು.